ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಫ್ರೆಂಡ್ಸ್, ಜಾತ್ರೆಯಿಂದ ಖಾರ ಪುರಿ ತೊಗೊಂಡು ಬಂದಿದ್ರು. ಇಲ್ಲೇ ಉಳಿಯೋರ ಪಕ್ಕ ಅಂದರೆ ನಾವು ದಾಳಿಂಬೆ ಇಟ್ಟಿದ್ದೀವಲ್ಲ, ಅಲ್ಲಿ ಕಾರೇಹಳ್ಳಿ ರಂಗಸ್ವಾಮಿ ಜಾತ್ರೆ ನಡೀತಾ ಇತ್ತು. ಹಾಗಾಗಿ ಅಲ್ಲಿಗೆ ನನ್ನ ಮಗ, ನಮ್ಮ ಮನೆಯವರು, ನನ್ನ ಮಗಳು ಹೋಗಿದ್ರು. ನನಗೂ ಕರೆದ್ರು, ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮೂರಲ್ಲಿ ಜಾತ್ರೆ ಅವತ್ತೇ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಬೇಜಾರಿತ್ತು, ಅದಕ್ಕೋಸ್ಕರ ಹೋಗಲಿಲ್ಲ. ನಮ್ಮೂರು ಅಂತಂದರೆ ಹಾಗಲವಾಡಿ ಕರಿಯಮ್ಮ ದೇವಿ ಜಾತ್ರೆ ಇತ್ತು. ಅಲ್ಲಿಗೆ ಹೋಗೋಕ್ಕಾಗಲಿಲ್ವಲ್ಲ ಅಂತಂದು ಬೇಜಾರಲ್ಲಿ ನಾನು ಹೋಗಲಿಲ್ಲ. ನಮ್ಮ ಯಜಮಾನರು, ನನ್ನ ಮಗ ಹೋಗಿದ್ರಲ್ಲ ಮಗಳು, ಅವರು ಖಾರ ಪುರಿ ತಗೊಂಡು ಬಂದಿದ್ದರು. ಇವಾಗಂತೂ ಫುಲ್ ಜಾತ್ರೆ, ಬರೀ ಹೆಣ್ಣು ದೇವ್ರದ್ದು, ಅಪರೂಪ ಗಂಡು ದೇವ್ರದ್ದು ಸಾಲಾಗಿ ಜಾತ್ರೆಗಳು ಬರ್ತವೆ. ಹಾಗಾಗಿ ಖಾರ ಪುರಿ ತಗೊಂಡು ಬಂದಿದ್ದರು. ಅದಾದಮೇಲೆ ನಾನು ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು. ನಾವು ಬಳಸೋಂಥ ಎಣ್ಣೆ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲು. ವಿಟಮಿನ್ ಎ ಮತ್ತು ಡಿ ಹೇರಳವಾಗಿರುತ್ತೆ. ಹಾಗಾಗಿ ಎಣ್ಣೆ ಖಾಲಿಯಾಗಿತ್ತಲ್ಲ, ಬಾಟ್ಲಿನಲ್ಲಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬೆಳಗ್ಗೆ ಆಚೆದು ನೆಲ ಕೂಡ, ಬಾಗಿಲು ಕೂಡ ಒರೆಸಿರಲಿಲ್ಲ. ಹಾಗಾಗಿ ನೆಲ ಒಂದೇ ಸಲ ಮಾಪ್ ಮಾಡ್ಕೊಂಬಿಟ್ಟು, ಅದಾದಮೇಲೆ ಬಾಗಿಲು ಒರೆಸಿ ರಂಗೋಲಿ ಬಿಟ್ಟರೆ ಆಯಿತು ಅಂತಂದು ನೆಲ ಮಾಪ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಶುಕ್ರವಾರ ಆಚೆದ ನೆಲ ಎಲ್ಲ ಮೊದಲಿಗೆ ಮಾಪ್ ಮಾಡ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ ನೆಲ ಮಾಪ್ ಮಾಡಿದ್ದು ಕೂಡ ಆಯಿತು. ಇವಾಗ ಬಾಗಿಲೆಲ್ಲ ಒರೆಸ್ಕೊಂಡ್ಬಿಟ್ಟು ಹಾಗೆಯೇ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ನಾನು ಯಾವತ್ತು ಬಾಗಿಲು ಮೇಲ್ಗಡೆ ರಂಗೋಲಿ ಹಾಕೋದಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಆ ರಂಗೋಲಿ ಅಂತಕ್ಕಂಥದ್ದು ಮಣ್ಣು ಆಗಿರುತ್ತಲ್ಲ, ಹಾಗಾಗಿ ಬಾಗಿಲ ಮೇಲೆ ಬಿಡಬಾರ್ದಂತೆ. ಹಾಗಾಗಿ ಬಾಗಿಲು ಪಕ್ಕ ಕೆಳಗಡೆ ರಂಗೋಲಿ ಮಾತ್ರ ಬಿಡ್ತೀನಿ ಅಷ್ಟೇ. ನಾನು ಯಾರು ಏನಂದರೂ ನಾನು ಯಾವತ್ತೂ ಬಾಗಿಲ ಮೇಲೆ ರಂಗೋಲಿ ಹಾಕೋದಿಲ್ಲ. ಹಾಗೆಯೇ ಹಿಂದ್ಗಡೆ ಬಾಗಿಲ ಹತ್ರನೂ ಎಲ್ಲ ಕಸ ಹೊಡೆದ್ಬಿಟ್ಟು ಇದನ್ನು ಕೂಡ ಎಲ್ಲ ನೆಲ ಮಾಪ್ ಮಾಡಿಕೊಂಡು ಬಾಗಿಲು ಒರೆಸ್ಕೊಳ್ತೀನಿ. ಇವಾಗ ತಿಂಡಿ ಮಾಡೋದಕ್ಕೆ ಮೊದಲು ಇಲ್ಲೂ ಕೂಡ ಕಸ ಹೊಡ್ಕೊಂಡು ನೆಲ ಮಾಪ್ ಮಾಡಿಕೊಂಡು ಬಾಗಿಲು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಇದು ಕೆಲಸ ಮುಗಿಯುತ್ತಲ್ಲ ಅಂತಂದು ಮೊದಲಿಗೆ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲದನ್ನೂ ನೆಲ ಕೂಡ ಇಲ್ಲಿ ಹಿಂದ್ಗಡೆ ಗಿಡಗಳು ಇಟ್ಟಿದ್ದೀನಲ್ಲ, ಈ ವಾಷಿಂಗ್ ಮಿಷಿನ್ ಹತ್ರ ಒಂದು ಸ್ವಲ್ಪ ಬಾಗಿಲು ಮುಂದೆ ಇದಿಷ್ಟು ಒರೆಸ್ಕೊಳ್ತೀನಿ. ಆ ಕಡೆ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಒಂದೆರಡು ಮನಿ ಪ್ಲಾಂಟು ಹಾಗೆಯೇ ತುಳಸಿ ಗಿಡ ಇಟ್ಟಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತಂದು. ಇವಾಗ ಬಾಗಿಲು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ತುಳಸಿ ಗಿಡನ ಮನೆ ಮುಂದಗಡೆ ಇಡಬೇಕು ಅಂತಾರೆ, ಆದರೆ ನಾನು ಇಲ್ಲಿ ದೇವ ಮೂಲೆಯಲ್ಲಿ ತುಳಸಿ ಗಿಡ ಇಟ್ಟಿರೋದು. ಪೂಜೆ ಮಾಡೋದಕ್ಕಿರ್ಬೋದು, ಹಾಗೆಯೇ ದೇವ ಮೂಲೆ ಜಾಗ ಚೆನ್ನಾಗಿರುತ್ತಲ್ವ, ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಇವಾಗ ಒಳಗಡೆ ಬಂದೆ. ಇಲ್ಲಿ ರೂಮಲ್ಲಿ ಬೆಡ್ಶೀಟ್ ಇರ್ಬೋದು, ಬೆಡ್ ಸ್ಪ್ರೆಡ್ ಯಾವುದು ಕೂಡ ಮಡಚಿರಲಿಲ್ಲ. ಹಾಗಾಗಿ ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನಾಗಿ ಹಾಕ್ಬಿಟ್ಟು, ಅದಾದಮೇಲೆ ದಿಮ್ ಕವರ್ಗಳೆಲ್ಲ ಕ್ಲೀನಾಗಿ ಹಾಕಿ ಮಲಗಿರ್ತಕ್ಕಂಥ ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಬೆಡ್ಶೀಟ್ ಇತ್ತು ಅದನ್ನು ಕೂಡ ಮಡಚಿಡ್ತಾ ಇದ್ದೆ. ಅದಾದಮೇಲೆ ನನ್ನ ಮಕ್ಕಳು, ಅವರು ಈ ಸೆಕೆ ಅಂತ ಅಂದ್ಬಿಟ್ಟು ಎಲ್ಲ ಆಚೆ ಕಡೆ ಹಾಲಲ್ಲಿ ಮಲ್ಕೊಳ್ತಾರೆ. ನಮ್ಮ ಯಜಮಾನರು, ನನ್ನ ಇಬ್ಬರು ಮಕ್ಕಳೆಲ್ಲವ, ಅವರು ಕೂಡ ಅಲ್ಲೇ ಹಾಸಿಗೆಗಳು ಎಲ್ಲ ಮಡಚಿ ಹಾಕಿದ್ರು. ಅದಾದಮೇಲೆ ನಾನು ಒಳಗಳಿಂದ ಬೆಳಗ್ಗೆ ಎದ್ದು ಕಸ ಏನಿರುತ್ತೆ ಅದೆಲ್ಲ ಹೊಡೆದ್ಬಿಟ್ಟು, ಅದಾದಮೇಲೆ ಇಲ್ಲಿ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿ ಇವತ್ತು ಬಟಾಣಿ ಅಂದರೆ ಪೀಸ್ ಪಲಾವ್ ಮಾಡ್ತಾಯಿದ್ದೀನಿ, ಹಸಿ ಬಟಾಣಿದು. ಮೊದಲಿಗೆ ಒಂದು ಲೋಟ ಅಕ್ಕಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದಾದಮೇಲೆ ಅದೇ ಲೋಟದಲ್ಲಿ 2 ಲೋಟ ನೀರು ಕೂಡ ಕಾಯೋದಕ್ಕೆ ಅಂತ ಒಂದು ಕಡೆ ಸ್ಟವ್ ಮೇಲೆ ಇಟ್ಕೊಂಡು, ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆಯೇ ತುಪ್ಪ ಹಾಕಿ ಚಕ್ಕೆ, ಲವಂಗ, ಸೋಂಪು, ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು ಇದಿಷ್ಟು ಹಾಕಿ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜೊತೆಗೇ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿ ಬಟಾಣಿ ಕೂಡ ಹಾಕಿದ್ದೀನಿ. ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ಇವಾಗ ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾನು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಏನಿತ್ತು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ನಾನು ಕಾಯಿಸಿರ್ತಕ್ಕಂಥ ಬಿಸಿನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಬಿಸಿನೀರು ಸೇರಿಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ತಿಂಡಿ ಕೂಡ ರೆಡಿ ಆಯಿತು ನೋಡಿ. ಪೀಸ್ ಪಲಾವ್ ಅಂದರೆ ಚೆನ್ನಾಗಾಗಿತ್ತು, ಒಳ್ಳೆಯ ಸೂಪರಾಗಿತ್ತು. ನನ್ನ ಮಗ ಕೂಡ ತಿಂದು ಅವನಿಗೂ ಕೂಡ ಬಾಕ್ಸಿಗೆ ಕೂಡ ಹಾಕಿ ಕೊಟ್ಟು ಕಳಿಸ್ದೆ. ಅದಾದಮೇಲೆ ಕಸ ಒಂದು ಸ್ವಲ್ಪ ಮತ್ತೆ ನೆಲ ಒರೆಸ್ಬೇಕಿತ್ತಲ್ಲ, ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸ್ಬಂದು ನೆಲ ಒರೆಸೋದಕ್ಕೆ ಅಂತಂದು ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ಬೆಳಗ್ಗೆ ಒಂದು ಸಲ ಕಸ ಹೊಡೆದಿದ್ದೆ. ಮತ್ತೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ಕಸ ಹೊಡೆದ್ರೆ ಇಷ್ಟು ಕಸ ಬಂದಿತ್ತು ನೋಡಿ. ಅದೆಲ್ಲ ಕಸ ಹೊಡ್ಕೊಂಡು ಕಸ ಎಲ್ಲ ಆಚೆ ಹಾಕ್ಬಿಟ್ಟು ಬಂದು ಇವಾಗ ಈ ಸ್ಲ್ಯಾಬ್ ಇರ್ಬೋದು, ಹಾಗೆಯೇ ಸ್ಟವ್, ಟೈಲ್ಸ್ ಕಲ್ಲು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಟವ್ ಕೂಡ ಈ ಅನ್ನ ಎಲ್ಲ ಉಕ್ಕು ಬರುತ್ತಲ್ಲ, ಒಂದೊಂದು ಸಲ ನೀರು ಜಾಸ್ತಿ ಇಟ್ಟರೆ
ಅನ್ನ ಕುಕ್ಕರಲ್ಲಿ ಕೂಗುವಾಗ ಉಕ್ಕು ಬರುತ್ತೆ, ಅದೆಲ್ಲ ಗಲೀಜಾಗಿಬಿಟ್ಟಿತ್ತು. ಸ್ಟವ್ ಕೂಡ ತೊಳೆಯೋಣ ಅಂತಂದು ಮೊದಲಿಗೆ ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಇವಾಗ ಈ ಸ್ಟವ್ನಾಗಳು ಇವೆಲ್ಲ ತೆಗೆದ್ಬಿಟ್ಟು ತೊಳೆಯೋದಕ್ಕೆ ಅಂತ ಹಾಕಿ ಅದಾದಮೇಲೆ ಸ್ಟವ್ ಒರೆಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಸಬೀನ ಇರುತ್ತಲ್ಲ, ಸಬೀನದಿಂದ ನೀಟಾಗಿ ಎಲ್ಲ ಒರೆಸ್ತಾ ಇದ್ದೀನಿ. ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಇನ್ನು ಪಾತ್ರೆ ಕೂಡ ಇತ್ತು, ಆ ಪಾತ್ರೆ ಕೂಡ ಎಲ್ಲ ತೊಳೆದಿದ್ದೀನಿ. ಹಾಗೆಯೇ ಟೈಲ್ಸ್ ಕಲ್ಲು ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈ ಅಡುಗೆ ಮಾಡುವಾಗ ಒಗ್ಗರಣೆ ಮಾಡ್ತೀವಲ್ಲ, ಈ ಸಾಂಬಾರು ಈ ಥರದ್ದೆಲ್ಲ ಎಣ್ಣೆ ಜಿಡ್ಡೆಲ್ಲ ಸಿಡ್ದಿತ್ತು ಟೈಲ್ಸ್ ಕಲ್ ಮೇಲೆ, ಅದನ್ನು ಕೂಡ ಎಲ್ಲ ಒರೆಸ್ಕೊಂಡು ಸ್ಟವ್ ಎಲ್ಲ ಒರೆಸಿದ್ದಾದಮೇಲೆ ಸ್ಟವ್ ಕೆಳಗಡೆ ಸ್ಲ್ಯಾಬ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಒಂದೊಂದ್ಸಲ ಮಕ್ಕಳು ಈ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಬಂದು ಹಾಲೆಲ್ಲ ಉಗ್ಸಿರ್ತಾರೆ, ಹಾಗಾಗಿ ಕೆಳಗಡೆನೂ ಎಲ್ಲ ನೀಟಾಗಿ ಒರೆಸ್ಕೊಳ್ಬೇಕು. ನಾವು ಯಾವತ್ತೇ ಸ್ಲ್ಯಾಬ್ ಒರೆಸ್ಕೊಳ್ಳುವಾಗ ನೀಟಾಗಿ ಸ್ಲ್ಯಾಬು ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಬೇಕು. ಲಕ್ಷ್ಮಿ ಅಲ್ಲೇ ಅಂತ ಇರೋದು, ಹಾಗೆಯೇ ಒಂದು ಸ್ವಲ್ಪ ಸಂತೆ ಇತ್ತಲ್ಲ, ಸಂತೆಯಲ್ಲಿ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ತಗೊಂಡು ಬಂದಿದ್ದರು. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಹಳೇದಿತ್ತು ಬೆಳ್ಳುಳ್ಳಿ, ಅದ್ರ ಜೊತೆಗೇ ಇವಾಗ ತಗೊಂಡು ಬಂದಿರೋದು ಕೂಡ ಬೆಳ್ಳುಳ್ಳಿ ಹಾಕಿ ಒಂದು 5-6 ಕೆ ಜಿ ಮೇಲಿತ್ತೇನಪ್ಪ, ಒಂದು 10 ಕೆ ಜಿನೇ ತೊಗೊಂಡು ಬಂದಿದ್ರೆ ಎಷ್ಟೋ ಕೇಳಲಿಲ್ಲ ನಾನು ಈರುಳ್ಳಿನ. ಅದೆಲ್ಲ ಈ ಕೆಳಗೆ 2 ಸ್ಟೆಪ್ ಇತ್ತಲ್ಲ, ಅವಕ್ಕೆ ಈರುಳ್ಳಿ ತುಂಬಿಸಿಡ್ತಾಯಿದ್ದೀನಿ. ಈ ಸಲ ತರಕಾರಿ ಏನೂ ತೊಗೊಂಡು ಬಂದಿರಲಿಲ್ಲ, ತರಕಾರಿ ಇತ್ತು ಖಾಲಿ ಆಗಿರಲಿಲ್ಲ, ಹಾಗಾಗಿ ಇರೋದೇ ಸಾಕು ಇನ್ನೊಂದು ವಾರದವರೆಗೂ ಅಂತಂದು ನಮ್ಮ ಮನೆಯವರು ಬರೀ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡು ಬಂದಿದ್ದರು. ಹೊಲಕ್ಕೆ ಅಡುಗೆ ಮಾಡೋದಕ್ಕೆ ಅಂತಂದು ಸೊಪ್ಪು ತಗೊಂಡು ಬಂದಿದ್ದರು. ಅವರು ಕೂಲಿಯವ್ರು ಬರ್ತಾರಲ್ಲ, ಹಾಗಾಗಿ ಅವರೇ ಬೆಳಗ್ಗೆ ತಿಂಡಿ ಮಾಡ್ತಾರೆ. ನಾನಿಲ್ಲಿ ಮಕ್ಕಳಿರ್ತಾರೆ, ಅವ್ರನ್ನ ಕಳಿಸಿ ಹೋಗೋದಕ್ಕಾಗೋದಿಲ್ಲ ಅಂತಂದು ಅವ್ರು ಬೆಳಗ್ಗೆನೇ ಬಂದು 7 ಗಂಟೆಗೆ ಬರ್ತಾರೆ. ಬಂದು ಒಂದು 2:45, 2:15, 3 ಗಂಟೆ ಒಳಗಡೆ ಹೋಗ್ತಾರೆ. ಇವಾಗ ಬಿಸಿಲಲ್ವ ಜಾಸ್ತಿ, ಹಾಗಾಗಿ ಅವರು ಮಣ್ಣು ಗೊಬ್ಬರ ಹಾಕೋದಿರ್ಬೋದು, ಈ ದಾಳಿಂಬೆ ಗಿಡದ ಸುತ್ತಲೂ ಗೊಬ್ಬರ ಹಾಕೋದಕ್ಕೆ ಇದಕ್ಕೆಲ್ಲ ಬರ್ತಾರೆ. ಬಂದು ಅವರೇ ತಿಂಡಿ ಮಾಡಿದ್ರಂತ ಒಬ್ರು ಯಾರಾದರೂ ಮಾಡ್ತಾರೆ, ಒಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಮಾಡಿ ಅದಾದಮೇಲೆ ಅದ್ರ ಜೊತೆ ಕೆಲಸ ಕೂಡ ಮಾಡಿ ಒಂದು 9:30, 10 ಗಂಟೆ ಹಂಗೆ ತಿಂಡಿ ಎಲ್ಲ ಆದಮೇಲೆ ಇನ್ನು ಮಧ್ಯಾಹ್ನ 2:45ವರೆಗೂ ಅವರು ಕೂಲಿ ಕಡಿಮೆ ಆಯಿತು ಅಣ್ಣ, 300 ರೂಪಾಯಿ ಕೊಡ್ತೀರಾ ನೀವು, 350 ಕೊಡಿ ಅಂತ ಕೇಳ್ತಾಯಿದ್ರು. ನಮ್ಮ ಮನೆಯವರೆಲ್ಲ ದಾಳಿಂಬೆಯವರೆಲ್ಲ ಏನು ಕೂಲಿ ಕೊಡ್ತಾರೋ ಅದೇ ನಾನು ಕೂಲಿ ಕೊಡೋದು, ಹಾಗಾಗಿ ನಾನು 300 ರೂಪಾಯಿ ಹೆಣ್ಣಾಳಿಗೆ 500 ರೂಪಾಯಿ ಗಂಡಾಳಿಗೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವರು 2:45 ಹೋಗ್ತೀವಿ ಕಣಣ್ಣ ನಾವು, ತುಂಬಾ ಬಿಸಿಲಾಗುತ್ತೆ ಅಂತಂದು ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಅದೇ ರೀತಿಯೇ ಮಾಡೋದು, ನೀವು ಬಂದು ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು. ನಾನು ಇವಾಗ ನೆಲ ಎಲ್ಲ ಮೋಪ್ ಮಾಡ್ಕೊಳ್ತಾ ಇದ್ದೀನಿ. ನೆಲ ಮೋಪ್ ಮಾಡಿದ್ದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಆಯಿತು ಅಂತಂದು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಈ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆಲ್ಲ ಹೂವಿಟ್ಟು ಅದೆಲ್ಲ ರೆಡಿ ಮಾಡಿಕೊಂಡೆ. ನಂದು ಸಂಜೆ ಹಂಗೆ ಪೂಜೆ ಕೂಡ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೆ, ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ, ಹಾಗಾಗಿ ಮನೆಯಲ್ಲೇ ಸಂಕಷ್ಟಹಾರ ಪೂಜೆ ಮುಗಿಸ್ದೆ. ಇದಿಷ್ಟು ವಿಡಿಯೋ ಫ್ರೆಂಡ್ಸ್.